ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೋಟಿವೇಶ್ನಲ್ ಟಾಕ್ಸ್ ಇನ್ ಕನ್ನಡ. ಇನ್ನೊಬ್ಬರಿಗೆ ಮೋಸ ಮಾಡುವುದರಲ್ಲಿ ನೀನು ಯಶಸ್ವಿಯಾದಾಗ ಅದರಲ್ಲಿ ಮೊದಲನೆಯ ಮೋಸಗಾರ ನೀನೇ ಆಗಿರುವೆ. ಮೋಸ ಮಾಡುವವರು ಮುಗ್ಧರನ್ನೇ ಹುಡುಕುತ್ತಾರೆ, ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ. ಸುಳ್ಳು, ಮೋಸ, ದ್ರೋಹ, ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ. ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ತೀರಿಸಲೇಬೇಕು. ಸತ್ಯ, ದಾನ, ಧರ್ಮ, ನ್ಯಾಯ, ನೀತಿಗಳು ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತವೆ. ಜೀವನದಲ್ಲಿ ಮೋಸ ಮಾಡುವರು ಒಂದು ರೀತಿ ಗುರುಗಳಿದ್ದ ಹಾಗೆ, ಏಕೆಂದರೆ ನಾವು ಮತ್ತೆ ಮೋಸ ಹೋಗದ ಹಾಗೆ ಪಾಠ ಕಲಿಸಿ ಹೋಗುತ್ತಾರೆ. ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಮನಸ್ಸು ನಮ್ಮದಿರಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖನಾಗಬಾರದು. ನಾನು ಮರಣವನ್ನು ಪ್ರೀತಿಸುತ್ತೇನೆ, ಕಾರಣ ಅದೆಂದೂ ನನಗೆ ಮೋಸ ಮಾಡುವುದಿಲ್ಲ. ಒಂದು ದಿನ ಅದು ನನ್ನ ಹುಡುಕಿ ಬಂದೇ ಬರುವುದು. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೆ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದು. ನನ್ನ ನಂಬಿದವರಿಗೆ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ, ಆದರೆ ನನಗೆ ಮೋಸ ಮಾಡಿದವರನ್ನು ಜೀವನದಲ್ಲಿ ಯಾವತ್ತೂ ನಂಬುವುದಿಲ್ಲ. ನಿಯತ್ತಾಗಿ ದುಡಿದು ಸಂಪಾದನೆ ಮಾಡು, ಆ ಪುಣ್ಯ ನಿನ್ನ ಮಕ್ಕಳಿಗೆ ಸಿಗುತ್ತದೆ. ಆದರೆ ಒಬ್ಬರಿಗೆ ಮೋಸ ಮಾಡಿ ಅಥವಾ ಒಬ್ಬರ ಹೊಟ್ಟೆ ಮೇಲೆ ಹೊಡೆದು ಸಂಪಾದನೆ ಮಾಡಬೇಡ, ಆ ಪಾಪ ನಿನ್ನ ಮಕ್ಕಳಿಗೆ ಸುತ್ತುಕೊಳ್ಳುತ್ತದೆ. ಅವನು ನಂಬಿಕೆಗೆ ಹಚ್ಚಿದ ಮೋಸದ ಬೆಂಕಿಯ ನಂದಿಸಲು ಅವಳು ಜೀವನವಿಡೀ ಕಮ್ಮನಿಗಳ ಸುರಿಸಬೇಕಾಯಿತು. ಕೊನೆಗೂ ಆ ಬೆಂಕಿ ಅವಳೊಂದಿಗೆ ನಂದಿ ಹೋಯಿತು. ದೇವರು ಎಷ್ಟು ಮೋಸಗಾರ ನೋಡಿ. ಮೋಸ ಮಾಡೋರಿಗೆ ಸಾವಿರಾರು ದಾರಿ ಕೊಟ್ಟಿರ್ತಾನೆ, ಆದರೆ ನಿಯತ್ತಾಗಿ ನಡೆಯೋರಿಗೆ ಒಂದೇ ದಾರಿ ಕೊಟ್ಟಿರ್ತಾನೆ. ಅದು ಬರೀ ಕಲ್ಲು ಮುಳ್ಳುಗಳೇ ತುಂಬಿರುತ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋವೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.